ಫ್ರೆಂಡ್ಸ್, ನಾವು ಹಾಕೋ ಎಲ್ಲ ವಿಡಿಯೋನು ಹಕ್ಕಿಗಳು ಏನು ಮಿನಿಮಮ್ ಟೈಮ್ ಮಾಡಿರುತ್ತೆ ಅದು ಹಾಕಿರ್ತೀವಿ. ನಿಮ್ಮ ಹತ್ರ ಅದಕ್ಕಿಂತ ಜಾಸ್ತಿ ಮಾಡ್ಬೋದು, ಇಲ್ಲ ಕಮ್ಮಿ ಮಾಡ್ಬೋದು. ನಮ್ಮ ಹತ್ರ ಮಿನಿಮಮ್ ಏನಿರುತ್ತೆ ಅದು ಹಾಕಿರ್ತೀವಿ. ಹಕ್ಕಿ ನೋಡಿ ಇಷ್ಟ ಆದರೆ ಮಾತ್ರ ನೀವು ಅದನ್ನ ಪರ್ಚೇಸ್ ಮಾಡ್ಬೋದು, ಏನು ಬರುವಂತ ಇಲ್ಲ. ಫ್ರೆಂಡ್ಸ್, ಒಂದ್ಸತಿ ನೀವು ಪಾರಿವಾಳ ಪರ್ಚೇಸ್ ಮಾಡಿದ್ಮೇಲೆ ಅದನ್ನ ನಾವು ರಿಟರ್ನು ಎತ್ಕೊಳ್ಳಲ್ಲ, ಎಕ್ಸ್ಚೇಂಜು ಮಾಡಲ್ಲ. ನೀವು ನಮ್ಮ ಹತ್ರ ಫೋನ್ ಮಾಡಿ ಮಾತಾಡಬೇಕು ಅಂದರೆ ಬೆಳಗ್ಗೆ 11:15 ಮೇಲೆ ಕಾಲ್ ಮಾಡಿ, ಸಂಜೆ 5 ಗಂಟೆ ಒಳಗಡೆ ಕಾಲ್ ಮಾಡಿ. ಇನ್ನು ಬಿಕ್ಕಿದೆ ಯಾವ್ದಾದ್ರು ಟೈಮಲ್ಲಿ ನೀವು ಮಾಡಬೇಕು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ನಾನು ನೋಡಿದಾಗ ಅದನ್ನ ರಿಪ್ಲೈ ಮಾಡ್ತೀನಿ. ನಂಬರ್ ನಂದು ಇಲ್ಲೇ ನಿಮಗೆ ಡಿಸ್ಪ್ಲೇ ಆಗ್ತಾಯಿದೆ. ಫ್ರೆಂಡ್ಸ್, ನಮ್ಮ ಚಾನಲ್ ನೀವು ಹೊಸದಾಗಿ ನೋಡ್ತಾ ಇದ್ದರೆ ಫಸ್ಟ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಮೆಗಾ ಆಫರ್ಗಳು ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡಿರೋರಿಗೆ. ನೀವು ನಮ್ಮ ಹತ್ರ ಹಕ್ಕಿ ಇಸ್ಕೊಬೇಕು ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿರೋ ಫೋಟೋ ಕಳಿಸಿ, ಆ ಮೆಗಾ ಆಫರ್ಗಳು ನಿಮಗೂ ಸಿಗುತ್ತೆ. ಮತ್ತು ಇಲ್ಲಿ ನೋಡ್ಬೋದು ಫೋಟೋಲ್ಲಿ 10 ಗಂಟೆ, 8 ಗಂಟೆ, 5 ಗಂಟೆ, 7 ಗಂಟೆ, 8 ಗಂಟೆ ಹಿಂಗೆ ಹಾರಿಸಿದವರು ತುಂಬ ಜನ ಇದ್ದಾರೆ. ಅವರು ನಮ್ಮ ಹತ್ರ ಹಕ್ಕಿ ಪರ್ಚೇಸ್ ಮಾಡಿ ಹಾರಿಸಿರೋ ವಿಡಿಯೋ ನಾನು ನಮ್ಮ ಚಾನಲಲ್ಲಿ ಹಾಕಿದ್ದೀನಿ. ಅದನ್ನ ನೀವು ಬೇಕು ಅಂದರೆ ಡೀಟೇಲಾಗಿ ನೋಡ್ಕೊಬೋದು. ಹಂಗೆ ಹಾರಿಸಿದವ್ರಿಗೆ ನಮ್ಮ ಕಡೆಯಿಂದ ಒಂದು ಗಿಫ್ಟಾಗಿ ಅವ್ರಿಗೊಂದು ಪಾರಿವಾಳ ಕೊಟ್ಟಿರ್ತೀವಿ. ಅದಕ್ಕೆ ಜಾತಿ ಮಾಡ್ಕೊಳ್ಳೋಕ್ಕೆ ಜೊತೆ ಮಾಡ್ಕೊಂಡು ಶೋಕಿ ಕಂಟಿನ್ಯೂ ಮಾಡಲಿ ಅಂದ್ಬಿಟ್ಟು ನೀವು ನಮ್ಮ ಹತ್ರ ಅಕ್ಕಿ ಇಸ್ಕೊತೀರಾ. ನೀವು ಇಸ್ಕೊಂಬಿಟ್ಟು ಟೂರ್ನಮೆಂಟ್ಗೆ ಹಾರಿಸಿ ನಮ್ಮ ಅಕ್ಕಿ 10 ಗಂಟೆ ಆಡಬೇಕಂತೇನಿಲ್ಲ. ಟೂರ್ನಮೆಂಟಿಗೆ 5 ನಿಮಿಷ ಹಾರಿಸಿ ಸಾಕು. ಟೂರ್ನಮೆಂಟ್ಗೆ ನಿಮಗೂ ನಮ್ಮ ಚಾನಲ್ ಕಡೆಯಿಂದ ಒಂದು ಅಕ್ಕಿನ ಗಿಫ್ಟಾಗಿ ಕೊಡ್ತೀವಿ. ಶೋಕಿ ಬೆಳೆಸಬೇಕು, ಶೋಕಿ ಉಳಿಸ್ಬೇಕು, ಇಷ್ಟೇ ನಮ್ಮ ಗುರಿ ಇರೋದು. ಕರ್ನಾಟಕದ ಮೂಲೆ ಕೊಟ್ಟಿದ್ದೀವಿ. ಕೊಟ್ಟಿರೋ ಕಡೆ ಎಲ್ಲ 99% ಹಕ್ಕಿಗಳು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದೆ. ಅವರೆಲ್ಲ ನಮಗೆ ವಿಡಿಯೋ ಕಳಿಸಿದ್ದಾರೆ. ಆ ವಿಡಿಯೋ ಡೀಟೇಲ್ ನಮ್ಮ ಚಾನಲಲ್ಲೇ ಇರುತ್ತೆ. ನಮ್ಮದು ಬಂದ್ಬಿಟ್ಟು ಹೊಸ ಶೋಕ್ದಾರ್ಗೆ ಒಂದು ಒಳ್ಳೆ ಅಕ್ಕಿ ಕೊಡಬೇಕು. ಅವರು ಶೋಕಿನ ಕಂಟಿನ್ಯೂ ಮಾಡಬೇಕು, ಸಾಚುವಾಗೆ ಹಕ್ಕಿ ಹಾರಿಸ್ಬೇಕು. ಈ ದವಾ ಹಕ್ಕಿಗಳೆಲ್ಲ ನಮ್ಮ ಹತ್ರ ಯಾವುದೂ ಇಲ್ಲ. ದವಾಗಳು ನಾವು ಕೇರು ಮಾಡಲ್ಲ, ಅದನ್ನ ನಾವು ಎನ್ಕರೇಜು ಮಾಡಲ್ಲ. ನಮ್ಮದೇನಿದ್ರೂ ಹಕ್ಕಿಗಳು ಸಾಚುವಾಗಿ ಹಾರಬೇಕು, ಸಾಚುವಾಗಿ ಟೈಮ್ ಮಾಡಬೇಕು. ಹೊಸ ಶೋಕ್ದಾರು ಬೆಳಿಬೇಕು, ಅವರು ಒಂದು ಒಳ್ಳೆ ಲಾಂಗ್ ಟೈಮ್ ಬಿಡಬೇಕು. ಇಷ್ಟೇ ನಮ್ಮ ಗುರಿ ಇರೋದು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಮ್ಮದು ಆಲ್ ಓವರ್ ಕರ್ನಾಟಕ ಡೆಲಿವರಿ ಇದೆ. ನಿಮಗೆ ಹಕ್ಕಿ ಖರೀದಿ ಮಾಡಬೇಕು ಅಂದರೆ ಫಸ್ಟು ನನಗೆ ಫೋನ್ ಇಲ್ಲ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಿಮ್ಮ ಊರು ಯಾವುದು ಅಂತ ಹೇಳಿ, ಆ ಊರಿಗೆ ಟ್ರಾನ್ಸ್ಪೋರ್ಟ್ ರೇಟ್ ಏನಾಗುತ್ತೆ ಅಂತ ಹೇಳ್ತೀನಿ. ಆ ರೇಟು ನೀವು ನೋಡ್ಕೊಂಡು ಆಮೇಲೆ ಪರ್ಚೇಸ್ ಮಾಡಿದ್ರೆ. ಫ್ರೆಂಡ್ಸ್, ನಮ್ಮದು ಟೂರ್ನಮೆಂಟ್ಗೆ ನಮ್ಮ ಅಕ್ಕಿಗಳು ನಾವು ಎಲ್ಲೆಲ್ಲಿ ಬಿಟ್ಟಿದ್ದೀವಿ ಅನ್ನೋ ಡೀಟೇಲ್ ಒಂದು ಹಾಕೋಣ ಅಂದ್ಬಿಟ್ಟು ವಿಡಿಯೋ ಮಾಡಿರೋದು. 2019 ರಾಜಧಾನಿ ಟೂರ್ನಮೆಂಟಿಗೆ ಬಿಟ್ಟಿದ್ದೀವಿ ಬೆಂಗಳೂರಲ್ಲಿ, ಹೊಸಕೆರೆಹಳ್ಳಿಯಲ್ಲಿ ಬಾಬು ಅನ್ನೋರ ಮನೆಯಲ್ಲಿ. ಅವ್ರು ನಮ್ಮ ತುಂಬ ಕ್ಲೋಸ್ ಫ್ರೆಂಡು. ಸುರ್ಮೈ ಪಿಲಾಂಕ ಗಣ್ಣ ಹಾರಿಸಿದ್ರಿ. 9 ಗಂಟೆ 58 ನಿಮಿಷ ಹಾರಿ ಹಕ್ಕಿ ಫಿನಿಶ್ ಮಾಡಿ ಸೆಕೆಂಡ್ ಪ್ಲೇಸ್ ಗೆದ್ದಿತ್ತು. ಈ ಅಕ್ಕಿ ಗೆದ್ಮೇಲೆ ನಾನು ವಿಡಿಯೋ ಹಾಕಿದ್ದೆ. ಅವಾಗ ಏನಾಯಿತು ಅಂದರೆ ತುಂಬ ಜನ ಇದೇ ಬಣ್ಣಲ್ಲಿ ಕೇಳೋರು, ಇದೇ ಕಣ್ಣಲ್ಲಿ ಕೇಳೋರು, ಇದೇ ಲೈನಲ್ಲಿ ಬೇಕಂತ ಕೇಳೋರು. ಅದಕ್ಕೋಸ್ಕರ ನಾವೆಲ್ಲೆಲ್ಲಿ ಹಕ್ಕಿನ ಹಾರಿಸ್ತೀವಿ ಅದ್ರ ಡೀಟೇಲ್ನ ನಾವು ಹಾಕಲ್ಲ. ಯಾಕಂದರೆ ಅದು ಹಾಕಿದ್ರೆ ಕೇಳೋರೆಲ್ಲ ಬರೀ ಅದನ್ನೇ ಕೇಳ್ತಾ ಇರ್ತಾರೆ. ಬೇರೆ ಅಕ್ಕಿಗಳು ಹಾಕಿದ್ರೆ ಇಲ್ಲ ನಮ್ಗೆ ಅದೇ ಲೈನ್ ಬೇಕು ಅಂತಾರೆ. ಅದಕ್ಕೋಸ್ಕರ ಹಾಕಲ್ಲ. ಈ ವರ್ಷಕ್ಕೆ ಬಂದರೆ 2023 ಈ ವರ್ಷ ಚಿಕ್ಕಬಳ್ಳಾಪುರಲ್ಲಿ ದಾವಡಿ ಹೆಸರು ಬಂದ್ಬಿಟ್ಟು ವಾಲ್ಟಿ ದಾವಡಿ ಅಂದ್ಬಿಟ್ಟು ನಮ್ಮ ಅಂಕಲ್ ಹೆಸರಲ್ಲೇ ದಾವಡಿ ಮಾಡಿರೋದು. ಶ್ರೀಧರ ಮತ್ತು ಅವರ ಗ್ರೂಪ್. ಈ ಅಕ್ಕಿನೂ ನೋಡ್ಬೋದು, ಇಲ್ಲಿ ದಸ್ತಾ ಮಾಡಿದ ವಿಡಿಯೋ. ಬಾಲ ಕಟ್ಕೊಂಡು ಸಾಚಾ ಟೂರ್ನಮೆಂಟಿಗೆ ಬಿಟ್ಟಿದ್ದು, ಸೆಕೆಂಡ್ ಪ್ಲೇಸ್ ಗೆಲ್ತು. ಈ ವರ್ಷ 2023ಗೆ ಸೆಕೆಂಡ್ ಪ್ಲೇಸ್ ಗೆದ್ದಿದೆ. ಇವಾಗ ಈ ಅಕ್ಕಿ ವಿಡಿಯೋ ಹಾಕಿದಾಗಲೂ ಅಷ್ಟೇ ಇದ್ದು ಲೈನ್ ಬೇಕು ಅಂತಲೇ ಕೇಳ್ತಾರೆ. ಅದಕ್ಕೋಸ್ಕರ ನಾನು ಯಾವುದೇ ರೀತಿಯಲ್ಲೂ ನಾವೆಲ್ಲೆಲ್ಲಿ ಬಿಡ್ತೀವಿ ಅಕ್ಕಿಗಳ್ದು ವಿಡಿಯೋ ಮಾಡೋಕ್ಕೆ ಹೋಗಲ್ಲ. ತುಂಬ ಜನ ಕೇಳ್ತಾ ಇರ್ತಾರೆ, ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಇದು ಶ್ರೀಧರ ಆ್ಯಂಡ್ ಟೀಮ್ ಅವ್ರದ್ದು ಟೋಟಲ್ ಗ್ರೂಪ್ ಫೋಟೋ. ಇದು ಅವ್ರು ಮುಂದಿನ ವರ್ಷ ಇನ್ನೂ ಒಂದು ಲಾಂಗ್ ಟೈಮ್ ಬಿಡ್ತಾರೆ. ಇನ್ನೂ ಒಳ್ಳೆ ಅಕ್ಕಿಗಳಿದೆ, ಇನ್ನೂ ಲಾಂಗ್ ಟೈಮ್ ಬಿಡಲಿ ಅಂದ್ಬಿಟ್ಟು
ನಾನು ಅವ್ರಿಗೆ ವಿಶ್ ಮಾಡ್ತೀನಿ. 7 ಗಂಟೆ 48 ನಿಮಿಷ ಈ ಅಕ್ಕಿ ಆರಿರೋದು. ನೆಕ್ಸ್ಟ್ ಇನ್ನೊಂದು ವಿಡಿಯೋ ಅಟ್ಯಾಚ್ ಮಾಡ್ತೀನಿ. ಫಸ್ಟ್ ಪ್ಲೇಸ್ ಗೆದ್ದಿದ್ದೀವಿ ಇನ್ನೊಂದು ಊರಲ್ಲಿ, ಆ ಟೂರ್ನಮೆಂಟ್ ಫಂಕ್ಷನ್ ಆಗಿಲ್ಲ, ಆಗಿದ ತಕ್ಷಣ ಆಗ್ತೀನಿ. ಸೀಲಿಗೆ ಬಿಡ್ಕೊಳ್ಳೋರಿಗೆ ಒಂದು ಒಳ್ಳೆ ಲೈನಲ್ಲಿ ಪೊಮೋರಿಯನ್ ತಿರಾವಲಲ್ಲಿ ಗಂಟು ಕೊಡ್ತಾ ಇದ್ದೀನಿ. ರೆಕ್ಕೆ ಬಾಲ ಎಲ್ಲ ಫುಲ್ ಇದೆ. ಈ ಹಕ್ಕಿ ಆಟ ಬಂದ್ಬಿಟ್ಟು ಹಕ್ಕಿ ಕೈಯಿಂದ ಬಿಟ್ರೇ ಹಕ್ಕಿ ಸೀದಾ ಸರ್ಕನಿ ಗೇಟ್ಲಿ ಮಾಡ್ಕೊಂಡು ಮೇಲಾಗ್ಬಿಡುತ್ತೆ. ಸ್ಟಾರ್ಟಿಂಗಲ್ಲೇ ಹಿಂಗೆ ಫುಲ್ಲು ಬರೇ ಚಿಟ್ಟೆ ಥರ ಹಾರ್ಕೊಂಡು ಮೇಲಾಗ್ಬಿಡುತ್ತೆ. ಅದಾದಮೇಲೆ ಬಾಜಿ ಬಂದ್ಬಿಟ್ಟು ಒಂದೊಂದು ಸತಿ 4ರಿಂದ 8, 8ರಿಂದ 10 ಬಾಜಿ ಹಿಂಗೆ ಮಾಡುತ್ತೆ. ಈ ಅಕ್ಕಿನ ಯಾರೇ ಇಸ್ಕೊಂಡ್ರು ಸ್ಟಾರ್ಟಿಂಗು 4 ಕೂಡ ಕಂಪಲ್ಸರಿ ಕಡ್ಡಿ ಬಾಲ ಬಿಡಿ, ಅದಾದಮೇಲೆ ಕುಚ್ಚಬಾಲ ಬಿಡಿ, ಅದಾದಮೇಲೆ ಖುಲ್ಲಾ ಬಾಲ ಬಿಡಿ. ಡೈರೆಕ್ಟಾಗಿ ಖುಲ್ಲಾ ಬಾಲ ಬಿಡೋಕ್ಕೆ ಹೋಗ್ಬೇಡಿ. ಹಕ್ಕಿ ಮೇಲೆದ್ರೆ ಬಾಜಿ ಜಾಸ್ತಿ ಮಾಡ್ಕೊಬೋದು, ಇಲ್ಲಾಂದರೆ ಅಕ್ಕಿ ಮತ್ತೆ ಹಳೆ ಜಾಗನ ಹುಡ್ಕೋದು ಸ್ಟಾರ್ಟ್ ಮಾಡ್ಬೋದು. ಈ ಅಕ್ಕಿ ಬೆಂಗಳೂರವ್ರು ಇಸ್ಕೊಬೋದು, ಆಚೆ ಊರವ್ರು ಯಾರು ಬೇಕಾದ್ರೂ ಇಸ್ಕೊಬೋದು. ಸ್ಟ್ಯಾಂಡಿಂಗ್ ಸ್ಟೈಲು, ಕ್ವಾಲಿಟೀಸು ಇವೆಲ್ಲ ನೋಡ್ಬೋದು. ಫುಲ್ ಚಿಡಿಯಾಗಿರುತ್ತೆ. ಎಸ್ ಟೈಪ್ ಕುತ್ತಿಗೆಯಲ್ಲಿ ನಿಂತ್ಕೊಳ್ಳುತ್ತೆ. 1 ದಸ್ತದ್ದು ಗಂಡು. ಆಡಿರೋ ಟೈಮ್ ಬಂದ್ಬಿಟ್ಟು 4 ಗಂಟೆ 4:15 ಗಂಟೆ ಹಿಂಗೆ ಆಡ್ತಾರೋ ಗಂಡು. ಬಿಡೋರು ಕಂಪಲ್ಸರಿ ಕಡ್ಡಿ ಬಾಲ ಕಟ್ಕೊಂಡ್ಬಿಡಿ. ಈ ಅಕ್ಕಿನ ಯಾರೇ ಟೂರ್ನಮೆಂಟ್ಗೆ 5 ಗಂಟೆ ಮೇಲೆ ಆರಿಸಿದ್ರೇನು ನಮ್ಮ ಕಡೆಯಿಂದ ಗಿಫ್ಟಾಗಿ ಸೇಮ್ ಲೈನಲ್ಲಿ ಜಾತಿ ಮಾಡ್ಕೊಳ್ಳೋಕ್ಕೆ ಒಂದು ಅಕ್ಕಿನ ಗಿಫ್ಟಾಗಿ ಕೊಡ್ತೀವಿ. ಕ್ವಾಲಿಟೀಸು ಕಂಡೀಷನ್ ಎಲ್ಲ ನೋಡ್ಬೋದು, ತುಂಬ ಟಾಪ್ ಆಗಿರುತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಟೂರ್ನಮೆಂಟ್ ಸೀಸನ್ ಇವಾಗ ಎಂಡಿಂಗ್ ಆಗ್ತಾಯಿದೆ. ನಮ್ಮ ಅಕ್ಕಿಗಳು ಎಲ್ಲ ಕಡೆ ಸೇರಲಿ ಅಂದ್ಬಿಟ್ಟು ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಂಡನ್ನ ಬರೀ 2,500 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಹೆಚ್ಚು ಕಮ್ಮಿ ಕೇಳೋರು ದಯವಿಟ್ಟು ಕಾಲು ಮೆಸೇಜ್ ಏನೂ ಮಾಡೋಕ್ಕೋಗ್ಬಿಡಿ. ಇದಕ್ಕಿಂತ ಕಮ್ಮಿಗೆ ಯಾವ ಅಕ್ಕಿಗಳು ನಾನು ಕೊಡೋಕ್ಕಾಗಲ್ಲ. ಅದು ಆಡ್ತಾರೋ ಅಕ್ಕಿಗಳು ಇವಾಗ ಸಿಗೋದು ಕಷ್ಟ ಇದೆ. ಆಡಿರೋ ಅಕ್ಕಿಗಳು ಯಾರೂ ಕೊಡೋಲ್ಲ. ಇವೆಲ್ಲ ಏನಂದರೆ ನಮ್ಮ ಹತ್ರ ಇವಾಗ ಬೇರೆ ಅಕ್ಕಿಗಳು ಟೈಮಿಂಗ್ ಜಾಸ್ತಿ ಬಂದಿರೋದಕ್ಕೆ ಸ್ವಲ್ಪ ಕಮ್ಮಿ ಆಡ್ತಾರೋ ಅಕ್ಕಿಗಳು ಹಿಂದೆ ನಾವು ಓಡಿಸ್ಕೊಂಡಿರೋಕ್ಕಾಗಲ್ಲ. ಅದಕ್ಕೋಸ್ಕರ ನಮ್ಮ ಸಬ್ಸ್ಕ್ರೈಬರ್ಗೆ ಒಳ್ಳೆ ಅಕ್ಕಿಗಳು ಸಿಗಲಿ ಅಂತ ಕೊಡ್ತಾರೋ ಅಕ್ಕಿ ಇದು. ಫ್ರೆಂಡ್ಸ್, ಈಗ ಏನು ಜಸ್ಟ್ ಪಾಮರಿನ್ ತಿನ್ನೋಲ್ಲ ಗಂಟು ತೋರಿಸ್ತೆ. ಚಡಿ ಬಾಲ ಇಲ್ಲಿ ನೋಡ್ಬೋದು, ಹಿಂಗೆ ಚಡಿ ಬಾಲ ಎತ್ತಿಟ್ಕೊಳ್ಳುತ್ತೆ. ಚುಪ್ ತಿರಿ, ಉದ್ದಾ ತಿರಿ ಇಲ್ಲಿ ನೋಡ್ಬೋದು. ತಿರಿಗಳೆಲ್ಲ ಫುಲ್ ಇದೆ. 2 ಸೈಡು ತಿರಿಗಳು ನೋಡ್ಕೊಬೋದು. 2 ಸೈಡು ತಿರಿ ಫುಲ್ ಇದೆ. ಲೆಂತ್ ವೈಸು, ಚಿಡಿ ಶೇಪು, ಅಗ್ಲ ಎದೆ ಇವೆಲ್ಲ ನೋಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಕಲಾಂಕ ಅಲ್ಲಿ ಬ್ಲೂ ಶೇಡ್ ಕಣ್ಣಲ್ಲಿರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಬೋದು. ಪುತ್ಲಿ ಸುತ್ತಲೂ ಒಂದು ವೈಟ್ ಲೈನ್ ಇದೆ. ಅದಾದಮೇಲೆ ಕಾರ್ಬನ್ ಶೇಡ್ ಇದೆ. ಅದಾದಮೇಲೆ ಔಟರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿದೆ. ಅನಾರಿ ಅನ್ನೋದು ತೀರಾ ಕಮ್ಮಿ ಇರುತ್ತೆ ಇದರಲ್ಲಿ. ಅಲ್ಲಿ ಇಲ್ಲಿ ಚುಕ್ಕೆಗಳಿರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ಸೂಪರ್ ಕ್ವಾಲಿಟಿಲಿರುತ್ತೆ ಈ ಗಂಡಲ್ಲಿ. 2 ಸೈಡೂ ಕಲಾಂಕ ಕಣ್ಣಿರುತ್ತೆ. 2 ಸೈಡೂ ಬ್ಲೂ ಶೇಡಲ್ಲಿರುತ್ತೆ. 2 ರಿಂಗ್ ಇರುತ್ತೆ. ರಿಂಗ್ ನಂಬರ್ 3501. ಫ್ರೆಂಡ್ಸ್, ಇದು ಸುರ್ಮಿಯಲ್ಲಿ ಕೆಂಪು ಕತ್ತಲ್ಲಿ ಗಂಡು. 1.5ರಿಂದ 2 ದಸ್ತ ಇವಾಗ ಇನ್ನೂ ಆಗಬೇಕು. 2 ದಸ್ತ ಆಗಿಲ್ಲ. 1.5 ದಸ್ತದ ಗಂಡು. 6-6.5 ಗಂಟೆ ಹಾರ್ತಾ ಇದ್ದಿದ್ದು ಗಂಡು. ತುಂಬ ಒಳ್ಳೆ ಆಟ ಇದ್ದಿದ್ದು ಗಂಡು. ಇದು ನಾವು ಟೂರ್ನಮೆಂಟ್ಗೆ ರೆಡಿ ಮಾಡ್ತಾ ಇದ್ದಿದ್ದು ಗಂಡು. ಬಿರಿ ಬಾಜಿ ಜಾಸ್ತಿ ಮಾಡ್ಕೊಂಡು ಹಕ್ಕಿ ರೋಲ್ ಆಗೋಯ್ತು. ಇದನ್ನ ಮತ್ತೆ ನಾವು ರೆಡಿ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಅಂದ್ಬಿಟ್ಟು ರೆಕ್ಕೆ ಹೊಡೆದ್ಬಿಟ್ರಿ. ಯಾಕಂದರೆ ಅಕ್ಕಿ ಆಡೋದು ಮಾತ್ರ ನೀಟಾಗಿ ಆಡುತ್ತೆ. ಬಾಜಿ ಮಾಡಿದ್ರೆ ಹಕ್ಕಿ ಛತ್ರಿ ಮೇಲೆ ಕೂರ್ತಾ ಇರಲಿಲ್ಲ. ಎಲ್ಲಿ ಬಾಜಿ ಜಾಸ್ತಿ ಆಗುತ್ತೋ ಆ ಜಾಗದಲ್ಲೇ ಬಿದ್ದೋಗ್ಬಿಡೋದು. ಅದಕ್ಕೋಸ್ಕರ ರೆಕ್ಕೆ ಎಲ್ಲ ಹೊಡೆದಿದ್ದೀವಿ. ಬ್ರೀಡಿಂಗ್ ಪರ್ಪಸ್ಗಂತೂ ತುಂಬ ಒಳ್ಳೆ ಗಂಡು. ಯಾಕಂದರೆ ಈ ಲೈನಲ್ಲಿ ತುಂಬ ಲಾಂಗ್ ಟೈಮ್ ಅಕ್ಕಿಗಳು ಆಡಿದೆ. ಈ ಗಂಡೆ 6.5 ಗಂಟೆ ಹಾರಿರೋ ಗಂಡಿದು. ಈ ಗಂಡು ಬಾಜಿ ಜಾಸ್ತಿ ಮಾಡ್ಕೊತಾ ಇರಲಿಲ್ಲ ಅಂದರೆ ಇನ್ನೂ ಆಟ ತುಂಬ ಚೆನ್ನಾಗಿದ್ದಿರೋದು. ಈ 6 ಗಂಟೆ ಆಡಬೇಕಂದ್ರೂ 20-25 ಬಾಜಿ ಮಾಡೋದು. ಆ 20-25 ಬಾಜಿಯಲ್ಲೇ ಅಕ್ಕಿ 6 ಗಂಟೆ ಚಿಲ್ಲರೆ ಆಡೋದು. ಅದಾದಮೇಲೆ 60ರಿಂದ 70 ಬಾಜಿ ಮೇಲೆ ಸ್ಟಾರ್ಟ್ ಆಗೋಯ್ತು. ಬಾಜಿ ಜಾಸ್ತಿ ಆದಮೇಲೆ ಫುಲ್ ಅಕ್ಕಿ ರೋಲ್ ಆಗಿದೆ. ಅಕ್ಕಿ ಜಾತಿ ಮಾಡ್ಕೊಳ್ಳೋಕೆ ತುಂಬ ಒಳ್ಳೆ ಅಕ್ಕಿ. ಕಣ್ಣಲ್ಲಿ ಕ್ವಾಲಿಟೀಸ್ ಅಷ್ಟೇ ತುಂಬ ಚೆನ್ನಾಗಿದೆ. ಈ ಅಕ್ಕಿಗೆ ನೀವು ಮ್ಯಾಚ್ ಮಾಡಬೇಕಂದ್ರೆ ಗುಲ್ದಾರ್ಗಳು, ತಾಮ್ರ ಹಲ್ಲು, ಲಾಲ್ ಕಟ್ಟಿರೋ ಯಾವ ಅಕ್ಕಿ ಬೇಕಾದ್ರೂ ಮ್ಯಾಚ್ ಮಾಡ್ಕೊಬೋದು. ಪ್ಲಸ್ಸು ಕೆಂಪು ಅಕ್ಕಿಗಳನ್ನ ಈಸಿಯಾಗಿ ಮ್ಯಾಚ್ ಮಾಡ್ಕೊಬೋದು. ಅಕ್ಕಿ ಕಂಡೀಷನ್ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಪಲ್ಲ ಬಂದ್ಬಿಟ್ಟು 30ರಿಂದ 35 ನಿಮಿಷ ಪಲ್ಲ ಹೋಗೋ ಅಕ್ಕಿ ಇದು. ತುಂಬ ಒಳ್ಳೆ ಚಡಿ ಶೇಪಲ್ಲಿರುತ್ತೆ. ರೆಕ್ಕೆ ಎಲ್ಲ ಫುಲ್ ಹೊಡೆದಿದ್ದೀವಿ ಬಾಜಿ ಜಾಸ್ತಿ ಆದಾಗಿಂದ. ಸ್ಟ್ಯಾಂಡಿಂಗ್ ಸ್ಟೈಲ್ ನೋಡ್ಬೋದು. ಎಸ್ ಟೈಪ್ ಕುತ್ತಿಗೆ ನೋಡ್ಬೋದು. ತುಂಬ ಟಾಪ್ ಲೈನಲ್ಲಿ ಅಕ್ಕಿ ಇದು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಂಡನ್ನ 2,500 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಜಾತಿ ಮಾಡ್ಕೊಳ್ಳೋರಿಗೆ ತುಂಬ ಒಳ್ಳೆ ಲೈನ್ ಮಾಡ್ಕೊಬೋದು.
ಫ್ರೆಂಡ್ಸ್ ಇವಾಗೇನು ಜಸ್ಟ್ ಸುರುಮೆ ಗಂಟು ತೋರಿಸ್ದೆ ಬಾಲ ಶೇಪ್ ನೋಡ್ಬೋದು. ಚಡಿ ಬಾಲ ಬರುತ್ತೆ, ಸಿಂಗಲ್ ಟೈಲು, ತಿರಿ ಎಲ್ಲ ಫುಲ್ ಹೊಡೆದ್ಬಿಟ್ಟಿದ್ದೀವಿ. ಬಿಳೆ ರೇಕು ನೋಡ್ಬೋದು ಚೆನ್ನಾಗಿರುತ್ತೆ. ಚುಕ್ ತಿರಿ, ಉದ್ದ ತಿರಿ ಇಲ್ಲಿ ನೋಡ್ಬೋದು. ತಿರಿ ಎಲ್ಲ ಫುಲ್ ಹೊಡೆದಿದ್ದೀವಿ, ಯಾಕಂದರೆ ಬಾಜಿ ಸಕ್ಕ ಜಾಸ್ತಿ ಆಯಿತು. ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ ಇವೆಲ್ಲ ನೋಡ್ಬೋದು ಟಾಪ್ ಕಂಡೀಷನಲ್ಲಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಫುಲ್ ಕಣ್ಣು ಹಿಂಗೆ ಅಗ್ಲ ಎತ್ತಿಟ್ಕೊಳುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಫುಲ್ ಹಡ್ಕೊಂಡಿರುತ್ತೆ. ಔಟರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಲೈಟಾಗಿ ಏನು ಪಿಂಕಿಶ್ ಅನಾರಿ ಕಾಣಿಸ್ತಾ ಇದೆ, ಅವೆಲ್ಲ ವಯಸ್ಸಾಗ್ತಾರೆ ನನಗೆ. ಕಪ್ಪು ಒಡಕಲ್ಗೆ ಟರ್ನ್ ಆಗುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ತುಂಬ ಚೆನ್ನಾಗಿದೆ. ಪ್ಲಸ್ ಕಣ್ಣ ನೋಡ್ಬೋದು ಫುಲ್ ಹಿಂಗೆ ಅಗ್ಲ ಎತ್ತಿಟ್ಕೊಂಡಿರುತ್ತೆ. ಸುರ್ಮಿಯಲ್ಲಿ ಟಾಪ್ ಕ್ವಾಲಿಟಿಲಿ ಮಾಡಿಸಿರೋ ಗಂಡಿದು. ರಿಂಗ್ ನಂಬರ್ 3403. ಜನ ಕಲ್ಲಿ ಪಟ್ಟಗಳು ಕೇಳ್ತಾ ಇದ್ದೀರಾ. ಆನೆಕಲ್ ರೇಗ್ದರಲ್ಲಿ ಚಿಕ್ಕ ಪಟ್ಟ, ಗಂಡು ಪಟ್ಟ ಹಾಕಿ ಸ್ಟ್ಯಾಂಡಿಂಗ್ ಸ್ಟೈಲು, ಕ್ವಾಲಿಟೀಸ್ ಇವೆಲ್ಲ ನೋಡ್ಬೋದು. ಸೂಪರ್ ಚಡಿಯಾಗಿ ನಿಂತ್ಕೊಳುತ್ತೆ. ಎಸ್ ಟೈಪ್ ಕುತ್ತಿಗೆ. ಇವಾಗ ಆಡ್ತಿರೋದು ಒಂದು ಅರ್ಧ ಗಂಟೆ, ಮುಕ್ಕಾಲು ಗಂಟೆ ಹಿಂಗೆ ಹಕ್ಕಿ ಆಡ್ತಿರೋದು. ಇನ್ನೂ ಓಡಿಸ್ಕೊಂಬಂದಿಲ್ಲ, ಸುಮ್ಮನೆ ಟೈಮ್ ಪಾಸ್ಗೆ ಬಿಡ್ಕೊಂಬರ್ತಾಯಿದ್ದೀವಿ. ಕಚ್ಪುಟ್ಟು ಸಕ್ಕತ್ತಾಗಿ ಬಂದಿದೆ. ಆನೆಕಲ್ಗಳಿಗೆ ನೀವು ಬೆನ್ಮೇಲೆ ಕಚ್ಪುಟ್ಗಳು ಕೇಳ್ತೀರಾ, ಆ ಕಚ್ಪುಟ್ಟು ಚೆನ್ನಾಗಿ ಬಂದಿದೆ. ಸ್ಟ್ಯಾಂಡಿಂಗ್ ಸ್ಟೈಲ್ ಇವೆಲ್ಲ ನೋಡ್ಬೋದು ಸೂಪರಾಗಿರುತ್ತೆ. ಇನ್ನೂ ಅಕ್ಕಿ ಬಾಜಿ ಹತ್ತಿಲ್ಲ, ಸುಮ್ಮನೆ ಹಿಂಗೆ ಬೆಂಡ್ ಮಾಡ್ಕೊಂಡು ಕಂಬರ್ ಮಾಡ್ಕೊಂಡು ಆಡ್ತಾರೆ ಅಕ್ಕಿ ಇದು. ಮತ್ತು ಕಾಲಲ್ಲೂ ನೋಡ್ಬೋದು ಇನ್ನರಲ್ಲಿ 2 ಸೈಡೂ ವೈಟ್ ಗರಿಗಳು ಬಂದಿದೆ. ಇದು ನಮ್ಮ ಮನೆಗೆ ಆರಿಸ್ಕೊಳ್ಳೋಕ್ಕಂತ ಮಾಡಿದ ಪಟ್ಟ ಇದು. ಇದೇ ಪಟ್ಟನ ಕೊಡ್ತಾಯಿದ್ದೀವಿ. ತುಂಬ ಒಳ್ಳೆ ಲೈನ್ ಆನೆಕಲ್ಲಲ್ಲಿ ಮಾಡಿಸಿರೋ ಪಟ್ಟ ಇದು, ಗಂಡು ಪಟ್ಟ. ಯಾರೇ ಈ ಪಟ್ಟನ 5 ಅವರ್ ಟೂರ್ನಮೆಂಟ್ಗೆ ಆರಿಸಿದ್ರೇನೋ, ಈ ವರ್ಷ ಆರಿಸಿ ಮುಂದಿನ ವರ್ಷ ಆರಿಸಿ 5 ಅವರ್ ಆರಿಸಿದ್ರೂ ಇದೇ ಲೈನಲ್ಲಿ ಸೇಮ್ ಲೈನ್ಗೆ ಜಾತಿ ಮಾಡ್ಕೊಳ್ಳೋಕ್ಕೆ ಒಂದು ಪಟ್ಟನ ಗಿಫ್ಟಾಗಿ ಕೊಡ್ತೀವಿ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಪಟ್ಟಾನ 2000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕ್ವಾಲಿಟೀಸ್ ನೋಡ್ಬೋದು ಸೂಪರ್ ಕ್ವಾಲಿಟಿಲಿರುತ್ತೆ. ಆನೆಕಲ್ ರೇಗ್ದರಲ್ಲಿ ಗಂಡು ಪಟ್ಟ. ಫ್ರೆಂಡ್ಸ್ ಇವಾಗೇನು ಜಸ್ಟ್ ಆನೆಕಲ್ ರೇಗ್ದರಲ್ಲಿ ಗಂಡು ಪಟ್ಟ ತೋರಿಸ್ತೆ. ಚಡಿ ಬಾಲ ಇಲ್ಲಿ ನೋಡ್ಬೋದು. ಕಚ್ಪುಟ್ಟು ನೋಡ್ಬೋದು. ಬಿಳೆ ಕಚ್ಪುಟ್ಟುಗಳು ಏನು ಕೇಳ್ತಾ ಇರ್ತೀರ ಆನೆಕಲ್ಗಳಲ್ಲಿ, ಇಲ್ಲಿ ನೋಡ್ಬೋದು. ಇಲ್ಲಿ ಕಚ್ಪುಟ್ಟು ತುಂಬ ಚೆನ್ನಾಗಿ ಬಂದಿದೆ. ಇಲ್ಲಿ ನೋಡ್ಬೋದು, ಇಲ್ಲಿ ಬಿಳೆ ಕಚ್ಪುಟ್ಟು 1-2 ಗರಿ ಬಂದಿದೆ. ಶುಕ್ತಿರಿ, ಉದಾತಿರಿ, ಲಾಲ್ ಕಟ್ಟು ನೋಡ್ಬೋದು ಚೆನ್ನಾಗಿದೆ. ಇನ್ನು 2.5ಇಂದ 3 ಕಲ್ಲಿ ಪಟ್ಟ ಇದು. 2 ಸೈಡು ತಿರಿಗಳು ನೋಡ್ಬೋದು. ತಿರಿ ಎಲ್ಲ ಫುಲ್ ಇದೆ. ಲೆಂತ್ ವೈಸು ಮೀಡಿಯಮ್ ಲೆಂತ್ ಇರುತ್ತೆ. ಚಡಿ ಶೇಪಲ್ಲಿರುತ್ತೆ. ಮೀಡಿಯಮ್ ಎದೆ ಇರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಫುಲ್ ಕಣ್ಣ ಅಗ್ಲ ಎತ್ತಿಟ್ಕೊಳುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಫುಲ್ ಹಡ್ಕೊಂಡಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಪುತ್ಲಿನ ಎಳೆದು ಬಿಡೋದು, ವೈಬ್ರೇಷನ್, ರೊಟೇಷನ್ನು ಇವೆಲ್ಲ ನೋಡ್ಬೋದು. ಪಟ್ಟಾಲೇ ಕಣ್ಣಲ್ಲಿ ಕ್ವಾಲಿಟೀಸ್ ತುಂಬ ಚೆನ್ನಾಗಿ ಮಾಡುತ್ತೆ. ಜಾತಿ ಮಾಡ್ಕೊಳ್ಳೋಕ್ಕೆ ಪ್ಲಸ್ಸು ಹಾರಿಸ್ಕೊಳ್ಳೋಕ್ಕೆ ಎರಡಕ್ಕೂ ತುಂಬ ಒಳ್ಳೆ ಅಕ್ಕಿ ಇದು. ಕಾಲಲ್ಲಿ ಆಗಲೇ ಹೇಳಿದ್ದೀನಿ. ಇನ್ನರು ವೈಟು ಲೈನ್ಗಳು ನೋಡ್ಬೋದು. ಇಲ್ಲಿ 2 ಸೈಡೂ ವೈಟು ಪುಕ್ಕಗಳಿದೆ ಇನ್ನರಲ್ಲಿ. ರಿಂಗ್ ನಂಬರ್ 3243. ಇದು ನಮ್ಮ ಜಾಕಲ್ಲಿ ತಿರಾವಲ್ ಗಂಡು. ಇದು ರೆಡಿಯಾಗಿ ಹಾರ್ತಾರೋ ಟೈಮ್ ಬಂದ್ಬಿಟ್ಟು 3:15 ಗಂಟೆ 4 ಗಂಟೆ ಹಿಂಗೆ ಹಾರ್ತಾ ಇದೆ. ಬ್ರೀಡರೇಷನು ಸೂಪರ್ ಆಗಿರುತ್ತೆ. ಫ್ಲೈಯರೇಷನು ತುಂಬ ಚೆನ್ನಾಗಿದೆ. ಈ ಅಕ್ಕಿನ ನಾವು ಓಡ್ಸೋಕ್ಕಾಗ್ತಾಯಿಲ್ಲ, ಯಾಕಂದರೆ ನಮಗೂ ಬೇರೆ ಅಕ್ಕಿಗಳಿಂದ ಟೈಮ್ ಸಾಲ್ತಾ ಇಲ್ಲ. ಈ ಅಕ್ಕಿನ ಇನ್ನೂ ಓಡಿಸ್ಕೊಂಬಂದರೆ ಬೇರೆ ಅಕ್ಕಿಗಳು ಹಾಳಾಗ್ಬಿಡುತ್ತೆ. ನಮ್ಮ ಹತ್ರ ಟೈಮ್ ಬಂದಿರೋ ಅಕ್ಕಿಗಳು ಟೈಮಿಂಗ್ಗಳು ಕಮ್ಮಿ ಮಾಡಿಬಿಡುತ್ತೆ. ಈ ಅಕ್ಕಿ ರೆಡಿಯಾಗಿ ಬಿಡ್ಕೊಳ್ಳೋರ್ಗಂತೂ ತುಂಬ ಒಳ್ಳೆ ಅಕ್ಕಿ. ಯಾರೇ ಈ ಅಕ್ಕಿನ ಇಸ್ಕೊಂಡ್ರೇನೋ ಕಂಪಲ್ಸರಿ ಒಂದು 4ರಿಂದ 5 ಉಡಾನು ಕಡ್ಡಿ ಬಾಲ ಕಟ್ಟಿ, ಅದಾದಮೇಲೆ ಕುಚ್ಚು ಬಾಲ ಕಟ್ಟಿ, ಅದಾದಮೇಲೆ ಖುಲ್ಲಾ ಬಾಲ ಬಿಡ್ಕೊಂಬನ್ನಿ. ಒಳ್ಳೆ ಲೆಂತ್ ಇರುತ್ತೆ. ಶೇಪು ಸೈಜು ಎಲ್ಲ ಸಖತ್ತಾಗಿರುತ್ತೆ. ಬಾಜಿ ಬಂದ್ಬಿಟ್ಟು 4-5 ಬಾಜಿ. ಪಲ್ಲ ಬಂದ್ಬಿಟ್ಟು 15ರಿಂದ 20 ನಿಮಿಷ ಪಲ್ಲ ಹೋಗುತ್ತೆ. ಈ ಅಕ್ಕಿನ ಟೂರ್ನಮೆಂಟ್ಗೆ ಯಾರೇ 5 ಗಂಟೆ ಆರಿಸಿದ್ರೂ ಸೇಮ್ ಲೈನು ಜಾಕ್ತಿರೋ ಲೈನಲ್ಲಿ ಒಂದು ಪಟ್ಟನ ಗಿಫ್ಟಾಗಿ ಕೊಡ್ತೀವಿ. ಈ ಲೈನ್ಗೆ ಜೊತೆ ಮಾಡ್ಕೊಳ್ಳೋದಕ್ಕೆ ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಣ್ಣ 2,500 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಹಕ್ಕಿ ಕಂಡೀಷನ್ ಕ್ವಾಲಿಟೀಸ್ ನೋಡಿ ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಬೋದು. ತುಂಬ ಒಳ್ಳೆ ಲೈನು, ತುಂಬ ಒಳ್ಳೆ ಹಕ್ಕಿ. ಮಿಸ್ ಮಾಡ್ಕೊಬೇಡಿ. ಇವತ್ತು ಆಗ್ತಿರೋ ವೀಡಿಯೋಲ್ಲಿ ಒಳ್ಳೊಳ್ಳೆ ಅಕ್ಕಿಗಳಿದೆ ವೀಡಿಯೋ ಮಾಡಾಕ್ತಿರೋದು. ನಮ್ಮ ಸಬ್ಸ್ಕ್ರೈಬರ್ಗೆ ನಮ್ಮ ಅಕ್ಕಿಗಳು ತಲುಪಲಿ, ಕಮ್ಮಿ ರೇಟಿಗೆ ಸಿಗಲಿ ಅಂದ್ಬಿಟ್ಟು ಆಗ್ತಿರೋ ವೀಡಿಯೋಗಳು. ಕ್ವಾಲಿಟೀಸು ಕಂಡೀಷನ್ ನೋಡ್ಕೊಳ್ಳಿ ಫ್ರೆಂಡ್ಸ್ ಈಗೇನು ಜಸ್ಟ್ ಜಾಕಲ್ತಿರೋ ಅಲ್ಲಿ ಗಂಟು ತೋರಿಸ್ದೆ. 1.5 ಬಾಲ ಲೆಕ್ಕ ಬರುತ್ತೆ. ಸೆಂಟ್ರಲ್ 4 ಬಾಲ ಉದ್ರಿದೆ. ಆ ಬಾಲ ಬರಬೇಕು.
ಚುಪ್ ತಿರಿ ಉದ್ದ ತಿರಿ ತಿರಿಗಳು ನೋಡ್ಬೋದು. ತಿರಿ ಎಲ್ಲ ಫುಲ್ ಇದೆ. ಎರಡು ಸೈಡು ತಿರಿ ನೋಡ್ಕೊಳ್ಳಿ, ತಿರಿ ಎಲ್ಲ ಫುಲ್ ಇದೆ. ತಿರವಲ್ ಗರಿನೂ ನೋಡ್ಬೋದು, ತುಂಬ ಚೆನ್ನಾಗಿದೆ. ಹಕ್ಕಿ ಸೈಜು, ಲೆಂತು, ಅಗ್ಲ, ಎದೆ ಇವೆಲ್ಲ ನೋಡ್ಬೋದು. ಸೂಪರ್ ಕ್ವಾಲಿಟಿಲಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಫುಲ್ ಡಾರ್ಕ್ ಆಗಿರುತ್ತೆ, ಹರಡ್ಕೊಂಡಿರುತ್ತೆ, ಅಗ್ಲ ಇರುತ್ತೆ. ಅದಾಗಿದ ತಕ್ಷಣ ಕ್ರ್ಯಾಕ್ಸ್ ಹೊಡ್ತು ನೋಡ್ಬೋದು. ಕಣ್ಣು ಪೂರ್ತಿ ತುಂಬಿಕೊಂಡಿದೆ. ಔಟ್ರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿದೆ. ಇನ್ನೂ 1.5 2 ದಸ್ತದ ಅಕ್ಕಿ. ಕಣ್ಣಲ್ಲಿ ಕ್ವಾಲಿಟೀಸು ಇನ್ನೂ ತುಂಬ ಚೇಂಜಸ್ ಬರುತ್ತೆ. ವೈಬ್ರೇಷನ್, ರೊಟೇಷನ್ ಇವೆಲ್ಲ ನೋಡ್ಬೋದು. ಕಣ್ಣಲ್ಲಿ ಹಿಂಗೆ ಕ್ವಾಲಿಟೀಸ್ನ ಸೂಪರಾಗಿ ಮಾಡ್ತಾ ಇರುತ್ತೆ. ಜಾತಿ ಮಾಡ್ಕೊಳ್ಳೋರ್ಗೂ ಸೂಪರ್ ಅಕ್ಕಿ ಆಗುತ್ತೆ. ಇವಾಗ ರೆಡಿಯಾಗಿ ಹಾರಿಸ್ಕೊಳ್ಳೋರ್ಗೂ ಒಳ್ಳೆ ಅಕ್ಕಿ ಆಗುತ್ತೆ. ಕಣ್ಣು ನೋಡ್ಬೋದು ಎಷ್ಟು ಅಗ್ಲ ಇಟ್ಟಿರುತ್ತಂತ. ತುಂಬ ಒಳ್ಳೆ ಲೈನಲ್ಲಿ ಮಾಡಿಸಿರೋ ಅಕ್ಕಿ ಇದು. 2 ರಿಂಗ್ ಇರುತ್ತೆ. ರಿಂಗ್ ನಂಬರ್ 3413. ಸೀಮೆಣ್ಣೆ ಲೈನು ಪಿಲಾಂಕಾಗಳಲ್ಲಿ ಮಾಡಿಸಿರೋ ಗಂಡು ಹಕ್ಕಿ. ಸ್ಟ್ಯಾಂಡಿಂಗ್ ಸ್ಟೈಲು, ಶೆಡಿ ಶೇಪು, ಅಗ್ಲ ಎದೆ, ಗರಿಗಳೆಲ್ಲ ಫುಲ್ ಇದೆ. ಯಾರೇ ಈ ಅಕ್ಕಿನ ಪರ್ಚೇಸ್ ಮಾಡಿದ್ರೂ ಕಂಪಲ್ಸರಿ 4 ಉಡಾನು 5 ಉಡಾನು ಕಡ್ಡಿ ಬಾಲಲ್ಲಿ ಬಿಡಿ. ಅದಾದಮೇಲೆ ಕುಚ್ಚು ಬಾಲ ಮಾಡಿ, ಅದಾದಮೇಲೆ ಖುಲ್ಲಾ ಬಾಲ ಮಾಡಿ. ಯಾಕಂದರೆ ಅಕ್ಕಿಗಳು ಬಾಜಿಗಳು ಜಾಸ್ತಿ ಮಾಡ್ಕೊಬೋದು. ನೀವು ನಮ್ಮ ಹತ್ರ ಇಸ್ಕೊಂಡ್ಮೇಲೆ ಅಕ್ಕಿಗಳ್ನ ರೆಕ್ಕೆ ಕಟ್ಟಿಟ್ಟಿರ್ತೀರ. ಅದಾದಮೇಲೆ ಬಾಜಿಗಳು ಜಾಸ್ತಿ ಮಾಡ್ಕೊಬೋದು. ಇಲ್ಲಾಂದರೆ ಹಳೆ ಮನೆ ಹುಡ್ಕೋದು ಸ್ಟಾರ್ಟ್ ಮಾಡಿದ್ರೂ ಅಕ್ಕಿಗಳು ಕಳ್ಕೊಬೋದು ನೀವು. ತುಂಬ ಒಳ್ಳೆ ಲೈನು ಇದು. ಆಡ್ತಾರೋ ಟೈಮ್ ಬಂದ್ಬಿಟ್ಟು 3:15 ಗಂಟೆ 4 ಗಂಟೆ ಹಿಂಗೆ ಆಡ್ತಾರೋ ಲೈನ್ ಇದು. ಇದು ಓಡಿಸ್ಕೊಂಡು ಬಂದಿಲ್ಲ ನಾವು. ಯಾಕಂದರೆ ನಮ್ಮ ಹತ್ರ ಬೇರೆ ಅಕ್ಕಿಗಳು ಟೈಮಿಂಗ್ ಬಂದಿರೋದಕ್ಕೆ ಈ ಅಕ್ಕಿಗಳನ್ನ ಓಡ್ಸೋಕ್ಕೆ ಆಗದೆ ಇರೋದಕ್ಕೇ ಈ ಅಕ್ಕಿಗಳನ್ನ ಕೊಡ್ತಾ ಇರೋದು. ಯಾರೇ ಈ ಅಕ್ಕಿನ ಟೂರ್ನಮೆಂಟ್ಗೆ 5 ಅವರ್ ಆರಿಸ್ರೂ ಸೇಮ್ ಲೈನಲ್ಲಿ ಜಾತಿ ಮಾಡ್ಕೊಳ್ಳೋಕ್ಕೆ ಇನ್ನೊಂದು ಅಕ್ಕಿನ ಗಿಫ್ಟಾಗಿ ಕೊಡ್ತೀವಿ. ಕ್ವಾಲಿಟೀಸು, ಕಂಡೀಷನ್ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಸೀಮೆಣ್ಣೆದಲ್ಲಿ ಮಾಡಿಸಿರೋ ಪಿಲಾಂಕ. ಬಾಜಿ ಬಂದ್ಬಿಟ್ಟು 3 ರಿಂದ 4 ಬಾಜಿ. ಪಲ್ಲ ಬಂದ್ಬಿಟ್ಟು 20 ನಿಮಿಷ 25 ನಿಮಿಷ ಹಿಂಗೆ ಪಲ್ಲ ಬರುತ್ತೆ ಅಕ್ಕಿ ಇದು. ಇನ್ನು ಇದು ಆ್ಯಕ್ಚುಯಲ್ ಆಗಿ ಕರೆಕ್ಟ್ ಉಡಾನು ಸ್ಟಾರ್ಟ್ ಮಾಡಿಲ್ಲ. ಯಾಕಂದರೆ ನಮ್ಗೆ ಇದನ್ನ ಬಿಡ್ಕೊಳಕ್ಕಾಗ್ತಾಯಿಲ್ಲ. ಇದು ಕರೆಕ್ಟ್ ಆಟ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಕರೆಕ್ಟ್ ಆಟ ಸ್ಟಾರ್ಟ್ ಆದರೆ ಹಕ್ಕಿ ಲಾಂಗ್ ಟೈಮ್ ಆಗ್ಬಿಡುತ್ತೆ. ಕ್ವಾಲಿಟೀಸು, ಕಂಡೀಷನ್ ಇವೆಲ್ಲ ನೋಡ್ಕೊಳ್ಳಿ, ತುಂಬ ಟಾಪ್ ಆಗಿರುತ್ತೆ. ಸೀಮೆಣ್ಣೆ ಲೈನಲ್ಲಿ ಪಿಲಾಂಕ ಗಂಡು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಂಡನ್ನ 2,500 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. 1.5 ರಿಂದ 2 ದಸ್ತದ ಗಂಡಿದು ಫ್ರೆಂಡ್ಸ್. ಇವಾಗ ಏನು ಜಸ್ಟ್ ಸೀಮೆಣ್ಣೆ ಪಿಲಾಂಕ ಗಂಡು ತೋರಿಸ್ದೆ. ಸಿಂಗಲ್ ಟೇಲು, ಚಡಿ ಬಲ, ಬೆನ್ನ ಮೇಲೆ ನೋಡ್ಬೋದು. ಒಂದೇ ಒಂದು ಬಿಳೆ ಕಚ್ಬಿಟ್ಟಿರುತ್ತೆ. ಚುಪ್ ತಿರಿ ಉದ್ದ ತಿರಿ ಇಲ್ಲಿ ನೋಡ್ಬೋದು. ತಿರಿ ಎಲ್ಲ ಫುಲ್ ಇದೆ. 2 ಸೈಡು ತಿರಿ ನೋಡ್ಕೊಳ್ಳಿ, ತಿರಿ ಎಲ್ಲ ಫುಲ್ ಇದೆ. ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ ಇವೆಲ್ಲ ನೋಡ್ಬೋದು. ಕಂಡೀಷನ್ ಅಂತೂ ಟಾಪ್ ಆಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಪೂರ್ತಿ ಕಣ್ಣು ಕ್ರ್ಯಾಕ್ಸು ಒಡಕಲು ತುಂಬಿಕೊಂಡಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಫುಲ್ ಅಗ್ಲ ಹರಡ್ಕೊಂಡಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ, ಎದ್ದಿ ಕಾಣುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಸೂಪರ್ ಆಗಿದೆ. ಹಾರಿಸ್ಕೊಳ್ಳೋ ಕಣ್ಣು ಟಾಪ್ ಆಗಿದೆ ಈ ಗಂಡಲ್ಲಿ. ರಿಂಗ್ ನಂಬರ್ 3444. ಫ್ರೆಂಡ್ಸ್, ತುಂಬ ಜನಗೆ ಹಕ್ಕಿ ಶೋಕಿ ಮಾಡಿದ್ಮೇಲೆ ಹಕ್ಕಿ ಕಾಯಿಲೆ ಬಂದಾಗ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಈ ಮೆಡಿಸನ್ ಒಂದು ಇಟ್ಕೊಳ್ಳಿ ಮನೇಲಿ ಸಾಕು. ನೀವು ಎಂಥ ಕಾಯಿಲೆ ಬಂದ್ರೂ ಮನೇಲಿ ನೀವು ಇಮಿಡಿಯೇಟಾಗಿ ಹಕ್ಕಿನ ರೆಡಿ ಮಾಡ್ಕೊಬೋದು. 5 ರಿಂದ 8 ದಿನದೊಳಗಡೆ ಹಕ್ಕಿಗಳು ರೆಡಿ ಆಗುತ್ತೆ. ಕತ್ತು ಕಾಯಿಲೆ, ಕತ್ತು ಶೇಕಿಂಗ್ ಬಿಟ್ಟು ಮಿಕ್ಕಿದ ಎಂಥ ಕಾಯಿಲೆ ಇದ್ರೂ ಹಕ್ಕಿ ರೆಡಿ ಆಗುತ್ತೆ. ಇದು ಆನ್ಲೈನಲ್ಲಿ ಸಿಗುತ್ತೆ ಫ್ರೆಂಡ್ಸ್.